ನೋಡಿ ರೈತರೆ, ಇದೆ ಕತ್ತು ಕೊಳೆ ರೋಗ ಅಂಥೇಳಿ. ಇದೇನಾಗ್ಬಿಡುತ್ತಂದರೆ ಈ ಚೆಂಡು ಮುರ್ಕೊಂಡು ಈ ಥರ ಡ್ಯಾಮೇಜ್ ಆಗಿಬಿಡುತ್ತೆ ಗಿಡ. ಸಸಿ ನಾಟಿ ಮಾಡಿ ತಿರು ದಿವಸನೇ ಈ ಥರ ಬಂದಿರೋದು. ನಾನು ಅಲ್ಲಿಗೂ ಸಸಿ ಇಟ್ಟಾಗ ಅದಕ್ಕೆ ಬೇವಿನೆಣ್ಣೆ ಕೂಡ ಸ್ಪ್ರೇ ಮಾಡಿಸಿದ್ವಿ. ಆಮೇಲೆ ಹೆಸರು ಕೂಡ ಟ್ರಂಚ್ ಮಾಡಿಸಿದ್ದೆ. ಗಿಡ ಚೆನ್ನಾಗೇ ಇದ್ವು. ಹಚ್ಚಿದ ನಂತರ ಇದು ಈ ಥರ ಕತ್ತು ಕೊಳೆ ರೋಗ ಅಂಥೇಳಿ ಈ ಚೆಂಡು ಮುರ್ಕೊಂಡು ಹಿಂಗೆ ಆಗ್ಬಿಡ್ತದೆ ಗಿಡ. ಹಾಗಾಗಿ ಇದು ಈ ಥರ ಆದಾಗ ಕಾಣಿಸ್ಕೊಂಡಾಗ ನೀವು ರೈತರು ಅದೇನು ಭಯಪಡೋ ಅವಶ್ಯಕತೆ ಇಲ್ಲ. ಹಿಂದೇನೆ ಸ್ವಲ್ಪ ಹಚ್ಚಿ ತಿರು ದಿವಸ ನೋಡ್ಕೋಬೇಕು ನೀವು. ಪ್ರತಿಯೊಂದು ಗಿಡನ ಅಡ್ಡಾಡಿ ನೋಡಿದಾಗ ಈ ಥರ ರೋಗ ಕಾಣ್ತಂದ್ರೆ ಕ್ಲೋರಿಪರಿಪಾಸ್ ಸ್ಪ್ರೇ ಮಾಡ್ಬೋದು. ನಾವಂತೂ ಒಂದು ಟಾಣಿಕೆ ಯಾವುದಾದ್ರೂ ಯೂಸ್ ಮಾಡೋಕ್ಕಂತೇಳಿ ನಾನೇನು ಮಾಡಿದೆ, ರೂಟ್ನ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ನೀವು ಒಂದು ಕ್ಲೋರಿಪರಿಪಾಸ್ ಸ್ಪ್ರೇ ಮಾಡಿದ್ರೂ ಈ ರೋಗ ಕಂಟ್ರೋಲ್ ಬರುತ್ತೆ. ಭಾಳ ಜನ ರೈತರು ಕೂಡ ಮಾಡಿಸಿದ್ದೀನಿ ಕೂಡ ನಾನು ಇದು ರೋಗ ಬಂದಾಗ. ಇವತ್ತಿಗೆ 3 ದಿನ ಆಗಿದೆ ನಾವು ಸಸಿ ನಾಟಿ ಮಾಡಿ. ನಮಗೆಲ್ಲ 2ನೇ ದಿನದಾಗೆ ತಿರು ದಿನವೇ ಕಾಣ್ತಿದ್ದು ಅಲ್ಲೇ. ಅದಕ್ಕೋಸ್ಕರ ಲೇಟ್ ಮಾಡೋದು ಬೇಡ ಅಂಥೇಳಿ ನಾವು ಔಷಧಿ ಸ್ಪ್ರೇ ಮಾಡಿಸಿರೋದು. ಕತ್ತು ಕೊಳೆ ರೋಗ ಅಂಥೇಳಿ ನೋಡ್ಬೋದು ಯಾವ ಥರ ಡ್ಯಾಮೇಜ್ ಆಗಿದೆ ಅಂತ. ನೋಡಿರಿ, ಗಿಡ ನೋಡ್ರಿ ಚೆನ್ನಾಗೈತಿ. ಇಲ್ಲಿಗೆ ಈ ರಸ ಇರೋಕ್ಕಿಟ್ಟ ಇರುತ್ತೆ. ಇದು ಇಲ್ಲಿ ಡ್ಯಾಮೇಜ್ ಮಾಡಿಬಿಡುತ್ತೆ ಅದು. ಈ ನಾವು ಹೆಚ್ಚಾಗಿ ಅಂದರೆ ಕತ್ತು ಕೊಳೆ ರೋಗನ ಇದು ಯಾವ ಹಂತದಲ್ಲಿ ಬರುತ್ತೆ ಅಂದರೆ ಮೆಣಸಿಕಾಯಲ್ಲಿ ಚಿಲ್ಲಿ ಭಾಳ ನೋಡಿದ್ದೀನಿ ನಾನು. ಆಮೇಲೆ ನಿಮಗೆ ಸುಳಿ ಕೊಳೆ ರೋಗ ಬರುತ್ತೆ, ಅದು ಬೇರೆ. ಸುಳಿ ಕೊಳೆ ರೋಗ ಬೇರೆ, ಮತ್ತು ಈ ಕೊಳೆ ರೋಗ ಬೇರೆ, ಮತ್ತು ಬೇರಿ ಬರೋ ಕೊಳೆ ರೋಗ ಬೇರೆ. ಬೇರಿ ಕೊಳೆ ರೋಗಕ್ಕೆ ನಾಳೆ ನಾನು ಅದಕ್ಕೆ ಔಷಧಿನ ಡ್ರಂಚ್ ಮಾಡಿಸ್ತಾಯಿದ್ದೀನಿ. ಈ ಸದ್ಯ ಈ ರೋಗ ಹತೋಟಿ ಮಾಡ್ಕೋಬೇಕು ನಾವು ಅರ್ಜೆಂಟ್ ಅಂತೇಳಿ ಇವತ್ತು ನಾನು ಕ್ಲೋರಿಪರಿಪಾಸ್ನ ಸ್ಪ್ರೇ ಮಾಡಿಸ್ತಾಯಿದ್ದೀನಿ. ನೀವು ರೈತರೆ ಈ ಹೊಸಬ್ರು ಏನೇ ಇದ್ದೀರಲ್ಲ, ನಮ್ಮ ವಿಡಿಯೋನ ಫಾಲೋಅಪ್ ಮಾಡಿದರೆ ಯೂಟ್ಯೂಬಲ್ಲಿ ಖಂಡಿತ ನಿಮಗೆ ಪ್ರತಿಯೊಂದು ಮಾಹಿತಿ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೇರೆ ಏನು ಔಷಧಿ ಹೇಳ್ತಾರೋ ನನಗೆ ಗೊತ್ತಿಲ್ಲ. ನಾನಂತೂ ರೈತರ ಹತ್ರ ಈ ಔಷಧಿನೇ ನಾನು ಸ್ಪ್ರೇ ಮಾಡಿಸಿ ಈ ಕತ್ತು ಕೊಳೆ ರೋಗನ ಕಂಟ್ರೋಲ್ ಮಾಡಿಸ್ಕೊಟ್ಟಿದ್ದೆ. ಹಾಗಾಗಿ ನನ್ನ ಹೊಲದಲ್ಲಿ ಕೂಡ ನಾನು ಈ ಒಂದು ಔಷಧಿನೇ ನಾನು ಸ್ಪ್ರೇ ಮಾಡಿಸ್ತಾಯಿದ್ದೀನಿ ರೈತರೆ. ಇನ್ನೂ ಹೆಚ್ಚಿನ ಮಾಹಿತಿ ಯೂಟ್ಯೂಬಲ್ಲಿ ನಮ್ಮ ಒಂದು ವಿಡಿಯೋನ ಸಬ್ಸ್ಕ್ರೈಬರ್ ಮಾಡ್ಕೊಳ್ರಿ. ಖಂಡಿತ ಪ್ರತಿಯೊಂದು ರೋಗಕ್ಕೂ ಔಷಧಿ ಸಮೇತ ನಮ್ಮ ವಿಡಿಯೋ ಇರುತ್ತೆ ರೈತರೆ. ಇದು ಮ್ಯಾನಿಂದ ಧನ್ಯವಾದ. ಒಂದು 4 ಲೀಟ್ರ್ ಕಲಿಸಿದ್ವಿ. ಪ್ರತಿ ಟ್ಯಾಂಕಿಗೆ 1 ಲೀಟ್ರ್ ಈ ಥರ. ಗಿಡ ಸಣ್ಣವಿರೋದ್ರಿಂದ ಒಂದು 4 ಕ್ಯಾನ್ ಆಗ್ಬೋದು ಅನ್ನೋ ಲೆಕ್ಕಕ್ಕೆ ನಾವು ಔಷಧಿ ಕಲಿಸಿದ್ವಿ. ಈ ಥರ ಔಷಧಿ ಹಾಕ್ಬೋದು. ನಮಸ್ಕಾರ ರೈತ ಬಂದವ್ರಿಗೆಲ್ಲರಿಗೂ. ಅಣ್ಣ ನಮಸ್ಕಾರ ರೈತರೆ. ಈ ಒಂದು ಪ್ರಾಡಕ್ಟ್ ಬಂದು ಕ್ಲೋರಾ ಸ್ಪ್ರೇ ಮಾಡಿಸ್ತಾ ಇದ್ದೀವಿ. ಯಾಕಂದರೆ ಸ್ವಲ್ಪ ಈ ಸಸಿ ನಾಟಿ ಮಾಡಿ ಇವತ್ತಿಗೆ 3 ದಿನ ಆಯ್ತು. ನಾವು ಪಪ್ಪಾಯ 15 ಮಾಡಿ ಏನಂದರೆ ಇದರಲ್ಲಿ ಕತ್ತು ಕೊಳೆ ರೋಗ ಬಂದಿರೋದ್ರಿಂದ ಗಿಡ ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಆಗ್ತದವು. ಹಾಗಾಗಿ ಇವತ್ತಿಗೆ 3 ದಿನ ಆಯಿತು ನಾವು ಸಸಿ ನಾಟಿ ಮಾಡಿ. ಈ ಒಂದು ಸ್ಪ್ರೇ ಕೊಟ್ಬಿಡೋಣ ಅಂಥೇಳಿ ಸ್ಪ್ರೇ ಮಾಡಿಸ್ತಾ ಇದ್ದೀನಿ ಇವತ್ತು. ಯಾಕಂದರೆ ಈ ಲೇಟ್ ಆದರೆ ತುಂಬ ಗಿಡಕ್ಕೆ ಹಾನಿ ಆಗುತ್ತಿದ್ದು ಬಿಟ್ಟರೆ. ಈ ಸಸಿಯಿಂದನೇ ಬಂದಿರತ್ತಂತಲ್ಲ, ತಂದಿಟ್ಟ ಮೇಲೆ ಕೆಲವೊಂದು ದ್ವಾಮಿ ಕೆಲವೊಂದು ಕೀಟಗಳು ಅದರಲ್ಲಿ ಸೇರ್ಕೊಂಡಿರ್ತಾವೆ. ಅದು ರಸ ಹೀರಿರೋದ್ರಿಂದ ಈ ಕತ್ತು ಕೊಳೆ ರೋಗ ಬಂದಿರುತ್ತೆ. ಹಾಗಾಗಿ ನಾವು ಈ ಔಷಧಿನ ಸ್ಪ್ರೇ ಮಾಡಿಸೋದ್ರಿಂದ ಭಾಳ ಬೇಗ ನಾವು ಇದನ್ನ ಹತೋಟಿ ಮಾಡ್ಕೋಬೋದು. ಸಸಿ ನಾಟಿ ಮಾಡಿದಾಗ ಕತ್ತತ್ರ ಬೆಳ್ಳಗಾಗಿ ಗಿಡ ಸತ್ತಿದ್ದಾವೆ, ಏನು ಮಾಡ್ಬೇಕು ಅಂತೇಳಿ ಭಾಳ ಜನ ಕೇಳ್ತೀರ. ಈಗ ನಾವು ಉದಾಹರಣೆಗೆ ನಮ್ಮ ಹೊಲದಲ್ಲೇ ನಾವು ನೋಡಿದ್ವಿ, ಸಸಿ ನಾಟಿ ಮಾಡಿ ತಿರು ದಿನವೇ ನಮಗೆ ಕತ್ತು ಕೊಳೆ ರೋಗ ಸ್ಟಾರ್ಟ್ ಆಗಿದೆ ಅದರಲ್ಲಿ. ಅದಕ್ಕೆ ಕ್ಲೋರಿಪರಿಪಾಸು, ಆಮೇಲೆ ನಾವು ರೂಟು ಎನರ್ಜಿ ಬರಲಿಕ್ಕೋಸ್ಕರ ನಾವು ರೂಟ್ ಕೂಡ ಇದರಲ್ಲಿ ಸ್ಪ್ರೇ ಮಾಡಿಸ್ತಾ ಇದ್ದೀವಿ ರೈತರೆ. ಆಮೇಲೆ ಈ ಸ್ಟಿಕ್ ಗಮ್ ಕಂಪಲ್ಸರಿ ಯೂಸ್ ಮಾಡ್ತೀನಿ ನಾನು. ಯಾಕಂದರೆ ಇದ್ರ ಬಗ್ಗೆ ನನಗೆ ಮಾಹಿತಿ ಇರೋದ್ರಿಂದ ಭಾಳ ಒಳ್ಳೆಯ ಪ್ರಾಡಕ್ಟ್ ಇದು, ಆ್ಯಕ್ಟಿವೇಟ್ರ್ ಸಿಲಿಕಾನ್ ಅಂಥೇಳಿ. ಮೂರೇ ದಿನಕ್ಕೆ ಯಾಕೆ ಸ್ಪ್ರೇ ಮಾಡ್ತೀರಂದರೆ ಇದೆ ಕತ್ತು ಕೊಳೆ ರೋಗಕ್ಕೋಸ್ಕರನೇ 3 ದಿನಕ್ಕೆ ಸ್ಪ್ರೇ ಮಾಡಿಸ್ಬೇಕಾಯ್ತು ರೈತರೆ. ಇಲ್ಲಾಂದರೆ 1 ವಾರ ತನಕ ಸ್ಪ್ರೇ ಮಾಡಿಸೋ ಅವಶ್ಯಕತೆ ಇರಲಿಲ್ಲ ನಮಗೆ.
ಈ ಸಸಿ ನಾವು ಇಟ್ಟಾಗ ಏನಾಗುತ್ತೆ, ವಾತಾವರಣ ಕೂಡಾದಂಗಾಗಿ ದ್ವಾಮಿ, ಕೆಲವೊಂದು ಕೀಟ, ರಸಾಯನ ಕೀಟಗಳು ಅಲ್ಲಿ ಹೋಗಿ ಈ ಥರ ಒಂದು ರೋಗನ ಸೃಷ್ಟಿ ಮಾಡ್ತಾವವು. ನಾವು ಸಸಿ ನಾಟಿ ಮಾಡಿದ್ಮೇಲೆ ನೋಡ್ಕೋಬೇಕು ಯಾಕಡೆ ಆ ಥರ ಅದಾವೆ ಏನೈತಿ ಅಂತ ನೋಡಿದಾಗ ಖಂಡಿತ ಗೊತ್ತಾಗುತ್ತೆ. ನಮಗೆ ನಿನ್ನೆ ಒಂದೇ ದಿನಕ್ಕೆ ಗೊತ್ತಾಯಿತು, ಹಾಗಾಗಿ ಔಷಧಿ ಮಾಡಿಸ್ಬಿಡೋಣ ಅಂಥೇಳಿ ಇವತ್ತು 3 ದಿನ ಅಷ್ಟೇ ಸ್ಪ್ರೇ ರೈತರೆ ಮಾಡ್ತಾಯಿದ್ದೀವಿ. ನಾಳೆ ಡ್ರಂಚ್ ಮಾಡ್ತಾರೆ, ಹೆಚ್ಚು ರೂಟ್ನ ಡ್ರಂಚ್ ಮಾಡ್ತೀವಿ COC ಜೊತೆಗೆ. ಧನ್ಯವಾದ. ನಮ್ಮ ವಿಡಿಯೋನೆಲ್ಲ ಫಾಲೋಅಪ್ ಮಾಡಿ ಔಷಧಿ ಬಗ್ಗೆ ಹೊಸ ರೈತರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ರೈತರೆ. ಧನ್ಯವಾದ.